ಕನ್ನಡಿಗರ ನಾಡು. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನನ್ನ ಮನಸ್ಸಿನ ಮಾತುಗಳು. ನಾನು ನಿಮಗೆ ಇವಾಗ ತಿಳಿಸ್ಕೊಡುವಂತಹ ರಂಗೋಲಿ ಯಾವುದೆಂದರೆ ಕುಬೇರ ರಂಗೋಲಿ ಅಂತಲೂ ಕರಿತೀವಿ. ಅಷ್ಟೇ ಅಲ್ಲ, ಲಕ್ಷ್ಮೀ ರಂಗೋಲಿ ಅಂತಲೂ ಸಹ ಇದನ್ನು ಕರಿತೀವಿ. ಅದನ್ನು ಯಾವ ಥರ ಬಿಡಿಸ್ಬೇಕು ಮತ್ತು ಅದನ್ನು ಎಲ್ಲೆಲ್ಲಿ ಬಿಡಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕುಬೇರನಿಗೆ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ರಂಗೋಲಿ. ಲಕ್ಷ್ಮಿ ಅಂದಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಹಣ, ಸಂಪತ್ತು, ಸಿರಿ, ಐಶ್ವರ್ಯ. ಅಷ್ಟೇ ಅಲ್ಲ, ಆರೋಗ್ಯ, ಪ್ರತಿಯೊಂದನ್ನು ಸಹ ಮನೆಯ ಮಹಾಲಕ್ಷ್ಮಿ ಅಂತಲೇ ನಾವೆಲ್ಲರೂ ಸಹ ಗುರುತಿಸ್ತೀವಿ. ನೋಡಿ, ಈ ಕುಬೇರ ರಂಗೋಲಿಯನ್ನು ಯಾವ ಥರ ಬಿಡಿಸ್ಬೇಕು ಅಂದರೆ ಮೊದಲಿಗೆ ಈ ಥರ ನಾನು ನೋಡಿ ದೊಡ್ಡದಾಗಿ 2 ಲೈನನ್ನು ಹಾಕಿದ್ದೀನಿ. ಅದರ ಮೇಲೆ ಆ 2 ಲೈನ್ಗಿಂತೂ ಚಿಕ್ಕದಾದಂಥ ಒಂದು ಲೈನು ಮತ್ತು ಇನ್ನೊಂದು ಅದಕ್ಕಿಂತಲೂ ಚಿಕ್ಕದಾದಂಥ ಇನ್ನೊಂದು ಗೆರೆಯನ್ನು ನೋಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಹಾಗೆ ಯಾವ ಥರ ಈ ಒಂದು ದೊಡ್ಡ ಗೆರೆಯನ್ನು ಮೇಲಿನ ಆ ಚಿಕ್ಕ ಗೆರೆಗೆ ಯಾವ ಥರ ಹೇಳಿತಿದ್ದೀನಿ ಅಂತ ನೋಡಿ. ನಾನು ನಿಮಗೆ ತುಂಬ ಸುಲಭವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕುಬೇರ ರಂಗೋಲಿಯನ್ನು. ಅಷ್ಟೇ ಅಲ್ಲ, ಲಕ್ಷ್ಮೀ ರಂಗೋಲಿಯನ್ನು ನಾವಿದನ್ನು ತುಳಸಿ ಕಟ್ಟೆಯ ಮುಂದೆ ಅಥವಾ ದೇವರ ಗುಡಿಯಲ್ಲಿ ಮಾತ್ರ ಇದನ್ನು ಬಿಡಿಸಬೇಕಾಗತ್ತೆ. ಯಾರೂ ಸಹ ಜನರು ಇದನ್ನು ತುಳಿಯುವಂತಹ ಜಾಗದಲ್ಲಿ ನಾವಿದನ್ನು ಬಿಡಿಸಬಾರ್ದು. ಅಷ್ಟೇ ಅಲ್ಲ, ಇದನ್ನು ಯಾರೂ ಸಹ ತುಳಿಯಲೂಬಾರ್ದು. ಇದನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ್ರೆ ತುಂಬ